ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ಸಮಸ್ಥಾನಿಗಳು ಎಂದರೆ ಏನಿರುವು ಎಂಬುದರ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೇವೆ. ಈಗ ನಾವು ಪರಮಾಣು ಭಟ್ಟಿಗಳ ಬಗ್ಗೆ ಅಭ್ಯಾಸವನ್ನು ಮಾಡುವರಿದ್ದೇವೆ. ಪರಮಾಣು ಭಟ್ಟಿಗಳು ಯಾವ ಪ್ರಕಾರವಾಗಿ ಇರುವುದು ಎಂಬುದು ನಮಗೆ ಇಲ್ಲಿ ಚಿತ್ರದಲ್ಲಿ ತೋರಿಸಲಾಗಿದೆ. ಇದು ಬಾಬಾ ಅನ್ನೋ ಸಂಶೋಧನಾ ಭಟ್ಟಿ ಇದೆ. ಮುಂಬೈಯಲ್ಲಿ ಇದು ಒಂದು ಪರಮಾಣು ಭಟ್ಟಿಯಾಗಿದೆ ಮತ್ತು ಇದು ಭಾರತದಲ್ಲಿ ಎಲ್ಲಕ್ಕೂ ಹಳೆಯ ಒಂದು ಪರಮಾಣು ಭಟ್ಟಿ ಆಗಿದೆ. ಪರಮಾಣು ಭಟ್ಟಿಯನ್ನು ಯಾವುದರ ಸಲುವಾಗಿ ಉಪಯೋಗ ಮಾಡುತ್ತಾರೆ ಅಂದರೆ, ಪರಮಾಣು ಭಟ್ಟಿಯಲ್ಲಿ ವಿದ್ಯುತ್ತನ್ನು ತಯಾರಿಸುವ ಸಲುವಾಗಿ ಈ ಪರಮಾಣು ಭಟ್ಟಿಗಳ ಉಪಯೋಗವನ್ನು ಮಾಡಲಾಗುತ್ತದೆ. ವಿದ್ಯುತ್ತನ್ನು ತಯಾರು ಮಾಡುವ ಸಲುವಾಗಿ ಈ ಪರಮಾಣು ಭಟ್ಟಿಗಳ ಉಪಯೋಗವನ್ನು ಮಾಡಲಾಗುತ್ತದೆ. ಮತ್ತು ಈ ಪರಮಾಣು ಭಟ್ಟಿಯಲ್ಲಿ ಇಂಧನದ ಸ್ವರೂಪದಲ್ಲಿ ಕೇಂದ್ರಕದ ಎಂದರೆ ಪರಮಾಣುವಿನಲ್ಲಿ ಯಾವ ಕೇಂದ್ರಕವಿರುತ್ತವೆ ಆ ಕೇಂದ್ರಕದಲ್ಲಿಯೇ ಶಕ್ತಿಯನ್ನು ಉಪಯೋಗಿಸಿ ಇಲ್ಲಿ ವಿದ್ಯುತ್ತನ್ನು ತಯಾರು ಮಾಡಲಾಗುತ್ತದೆ. ಈ ಕೇಂದ್ರಕದಲ್ಲಿಯೇ ಶಕ್ತಿಯನ್ನು ಅವರು ತೆಗೆಯುವ ಸಲುವಾಗಿ ಇಲ್ಲಿ ಆ ಕೇಂದ್ರಕದ ಮೇಲೆ ನ್ಯೂಟ್ರಾನ್ಗಳನ್ನು ಎಸೆಯುತ್ತಾರೆ. ಉದಾಹರಣೆಗೆ ಇಲ್ಲಿ ನಾವು ತೆಗೆದುಕೊಳ್ಳೋದಾದರೆ ಯುರೇನಿಯಂ 235 ಈ ಇಂಧನವನ್ನು ಇದು ಒಂದು ಪರಮಾಣುವಿದೆ. ಈ ಪರಮಾಣುವನ್ನು ಇಂಧನವೆಂದು ಉಪಯೋಗಿಸುತ್ತಾರೆ ಎಂದು ತಿಳಿದ ನಂತರ ಇಲ್ಲಿ ಈ ಯುರೇನಿಯಂ 235ರ ಕೇಂದ್ರಕದ ಮೇಲೆ ಅಲ್ಲಿ ನ್ಯೂಟ್ರಾನ್ಗಳನ್ನು ಮಂದಗತಿ ಅಂದರೆ ಅಲ್ಲಿ ಬಹಳ ಸ್ಪೀಡಾಗಿ ಅಲ್ಲಿ ಇರೋದಿಲ್ಲ, ಅಲ್ಲಿ ಸ್ಲೋ ಆಗಿ ಅಲ್ಲಿ ನ್ಯೂಟ್ರಾನ್ಗಳನ್ನು ಎಸೆಯುತ್ತಾರೆ ಈ ಯುರೇನಿಯಂ 235ರ ಮೇಲೆ. ಈ ಯುರೇನಿಯಂ 235ರ ಮೇಲೆ ಈ ನ್ಯೂಟ್ರಾನನ್ನು ಎಸೆದ ನಂತರ ಈ ಯುರೇನಿಯಂ 235ರ ಕೇಂದ್ರಕದಲ್ಲಿ ಇನ್ನೂ ಒಂದು ನ್ಯೂಟ್ರಾನ್ ಆ್ಯಡ್ ಆಗೋದು. ಅದರಿಂದಾಗಿ ಈ ಯುರೇನಿಯಂ 235ರ ಕೇಂದ್ರಕವು ಇದು ಅಸ್ಥಿರವಾಗುವುದು. ಅಲ್ಲಿ ನ್ಯೂಟ್ರಾನ್ಗಳು ಎಷ್ಟು ಇರಬೇಕು ಅದಕ್ಕಿಂತ ಒಂದು ನ್ಯೂಟ್ರಾನ್ ಹೆಚ್ಚಾಗಿದೆ. ಅದರ ಸಲುವಾಗಿ ಇದರ ಕೇಂದ್ರಕ ಏನಿರೋದು ಅದು ಅಸ್ಥಿರವಾಗುವುದು. ಈ ಅಸ್ಥಿರತೆಯಿಂದಾಗಿ ಈ ಯುರೇನಿಯಂ 235 ಇದು ಅಲ್ಲಿ ಅದರ ಸ್ಫೋಟ ಆಗುವುದು. ಆ ಸ್ಫೋಟದಿಂದಾಗಿ ಇಲ್ಲಿ ಕ್ರಿಪ್ಟಾನ್ 92 ಮತ್ತು ಬೇರಿಯಂ 141 ಅಲ್ಲಿ ತಯಾರಾಗುವುದು. ಕ್ರಿಪ್ಟಾನ್ 92 ಮತ್ತು ಬೇರಿಯಂ 141 ಮತ್ತು ಅದರ ಜೊತೆಗೆ 2 ರಿಂದ 3 ನ್ಯೂಟ್ರಾನ್ಗಳು ಕೂಡ ಅಲ್ಲಿ ಹೊರಬರುವು. ಈ ಪ್ರಕಾರವಾಗಿ ಇಲ್ಲಿ ಮೊದಲಾಗಿ ಯುರೇನಿಯಂ 235 ಇರುವುದು. ಯುರೇನಿಯಂ 235ರ ನಂತರ ಏನಾಗುವುದೆಂದರೆ ಇಲ್ಲಿ 235 ಅದರ ಪರಮಾಣು ದ್ರವ್ಯರಾಶಿ ಕ್ರಮಾಂಕವಿದೆ. ಅದರ ನಂತರ ಅಲ್ಲಿ 236 ಆಗಿದೆ, ಏಕೆಂದರೆ ಇಲ್ಲಿ ನ್ಯೂಟ್ರಾನ್ ಬಂದಿದೆ. ಇಲ್ಲಿ 236 ಆದ್ದರಿಂದ ಈ ಪರಮಾಣುವು ಅಸ್ಥಿರವಾಗಿ ಇಲ್ಲಿ ಸ್ಫೋಟ ಆಗಿದೆ. ನೋಡ್ರಿ, ಇಲ್ಲಿ ಸ್ಫೋಟ ಆಗಿದೆ. ಈ ಸ್ಫೋಟದಿಂದ ಇಲ್ಲಿ ಕ್ರಿಪ್ಟಾನ್ 92 ಮತ್ತು ಬೇರಿಯಂ 141 ತಯಾರಾಗಿದೆ ಮತ್ತು ಇಲ್ಲಿ 3 ನ್ಯೂಟ್ರಾನ್ಗಳು ಕೂಡ ಇಲ್ಲಿ ಹೊರಗೆ ಬಂದಿವೆ. ಇಲ್ಲಿ 1, ಇಲ್ಲಿ 2, ಇಲ್ಲಿ 3. ಈ ಪ್ರಕಾರವಾಗಿ ಇಲ್ಲಿ 3 ನ್ಯೂಟ್ರಾನ್ಗಳು ಕೂಡ ಇಲ್ಲಿ ಹೊರಗೆ ಬಂದಿವೆ. ಮತ್ತು ಈ ನ್ಯೂಟ್ರಾನ್ಗಳು ಯಾವಿರೋ ಈ ನ್ಯೂಟ್ರಾನ್ಗಳು ಇನ್ನೊಂದು ಯುರೇನಿಯಂ ಪರಮಾಣುವಿಗೆ ಹೋಗಿ ಎಸೆಯಲಾಗುತ್ತವೆ. ಅದರಿಂದಾಗಿ ಪುನಃ ಈ ನ್ಯೂಟ್ರಾನ್ಗಳು ಒಂದು ಯುರೇನಿಯಂದಾಗಿ ಪುನಃ ಇಲ್ಲಿ ಯಾವ 2 ತಯಾರಾಗುವು, ಪುನಃ 3 ನ್ಯೂಟ್ರಾನ್ಗಳು ಬರುವು. ಈ ಪುನಃ 3 ನ್ಯೂಟ್ರಾನ್ಗಳು ಇನ್ನೊಂದು ಯುರೇನಿಯಂಗೆ ಹೀಗೆ ಇದು ಮುಂದೆ ಹೋಗುತ್ತದೆ. ಅದರ ಸಲುವಾಗಿ ಇಲ್ಲಿ ಈ ಮುಂದೆ ಪುನಃ ಹೋಗುತ್ತವಿದ್ದರೆ ಇಲ್ಲಿ ದೊಡ್ಡ ದೊಡ್ಡ ಸ್ಫೋಟಗಳು ನಿರ್ಮಾಣವಾಗಬಲ್ಲವು. ಇಲ್ಲಿ ದೊಡ್ಡ ದೊಡ್ಡ ಸ್ಫೋಟಗಳು ನಿರ್ಮಾಣವಾಗಿ ಅಲ್ಲಿ ಆ ಪರಮಾಣು ಭಟ್ಟಿಯಲ್ಲಿ ಸ್ಫೋಟ ನಿರ್ಮಾಣವಾಗಬಹುದು. ಅದರ ಸಲುವಾಗಿ ಇಲ್ಲಿ ಈ ನ್ಯೂಟ್ರಾನ್ಗಳು ಯಾವಿರುವೋ ಈ ನ್ಯೂಟ್ರಾನ್ಗಳ ವೇಗವನ್ನು ಕಡಿಮೆ ಮಾಡಲು ಪ್ರಯತ್ನಿಸಲಾಗುತ್ತದೆ. ಈ ನ್ಯೂಟ್ರಾನ್ಗಳ ವೇಗವನ್ನು ಹೆಚ್ಚು ಇಡಲು ಪ್ರಯತ್ನಿಸಲಾಗುವುದಿಲ್ಲ ಮತ್ತು ಅಲ್ಲಿ ಈ ನ್ಯೂಟ್ರಾನ್ಗಳ ವೇಗವನ್ನು ಕಡಿಮೆ ಮಾಡಲಾಗುತ್ತದೆ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡಲಾಗುತ್ತದೆ. ಮತ್ತು ಇದರ ಸಲುವಾಗಿ ಇಲ್ಲಿ ಶೃಂಖಲೆಯ ಅಭಿಕ್ರಿಯೆಯನ್ನು ಉಪಯೋಗಿಸಲಾಗುತ್ತದೆ. ಈ ಶೃಂಖಲೆಯ ಅಭಿಕ್ರಿಯೆಯ ಸಲುವಾಗಿ ಏನೇನು ಮಾಡಲಾಗುತ್ತದೆ, ಇಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಸಲುವಾಗಿ ನ್ಯೂಟ್ರಾನ್ಗಳ ವೇಗವನ್ನು ಕಡಿಮೆ ಮಾಡಲು ಏನು ಮಾಡಲಾಗುತ್ತದೆ ಅಂದರೆ 2 ಪ್ರಕಾರದ ಪದ್ಧತಿಗಳಲ್ಲಿ ಉಪಯೋಗಿಸಲಾಗುತ್ತದೆ. ಮೊದಲನೇದಿದೆ ಸಂಚಲನ ಅಥವಾ ಮಂದಕ. ಇದನ್ನು ಇಂಗ್ಲೀಷ್ನಲ್ಲಿ ಮಾಡರೇಟರ್ ಎಂದು ಎನ್ನುತ್ತಾರೆ. ನ್ಯೂಟ್ರಾನ್ಗಳನ್ನು ವೇಗವನ್ನು ಇಲ್ಲಿ ಕಡಿಮೆ ಮಾಡುವ ಸಲುವಾಗಿ ಇಲ್ಲಿ ನ್ಯೂಟ್ರಾನ್ಗಳ ವೇಗವನ್ನು ಕಡಿಮೆ ಮಾಡಲಾಗುತ್ತದೆ. ಇದರ ಸಲುವಾಗಿ ಇಲ್ಲಿ ಗ್ರಾಫೈಟ್ ಇಲ್ಲವೇ ಜಡವಾದ ನೀರನ್ನು ಉಪಯೋಗಿಸಲಾಗುತ್ತದೆ. ಇಲ್ಲಿ ಜಡವಾದ ನೀರು ಬಂದಿದೆ. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೇನೆ ನೋಡಿರಿ, ಅದನ್ನು ಪರಮಾಣು ಭಟ್ಟಿಗಳಲ್ಲಿ ಉಪಯೋಗಿಸುತ್ತಾರೆ ಎಂದು. ಅದು ಇಲ್ಲಿದೆ ನೋಡಿರಿ, ಜಡವಾದ ನೀರು ಮತ್ತು ಗ್ರಾಫೈಟ್. ಜಡವಾದ ನೀರನ್ನು ಆದರೂ ಉಪಯೋಗಿಸುತ್ತಾರೆ, ಇಲ್ಲವೇ ಗ್ರಾಫೈಟ್, ಇವೆರಡರ ಪೈಕಿ ಯಾವುದೇ ಒಂದು ಉಪಯೋಗಿಸುತ್ತಾರೆ. ಅದರಿಂದಾಗಿ ಇಲ್ಲಿ ನ್ಯೂಟ್ರಾನ್ಗಳ ವೇಗವನ್ನು ಇಲ್ಲಿ ಕಡಿಮೆ ಮಾಡಲು ಇಲ್ಲಿ ಪ್ರಯತ್ನಿಸುತ್ತಾರೆ. ನಂತರ ಇಲ್ಲಿ ನಿಯಂತ್ರಕವೆಂದರೆ ಇಲ್ಲಿ ನ್ಯೂಟ್ರಾನ್ಗಳನ್ನು ಶೋಷಿಸಿಕೊಳ್ಳಲಾಗುತ್ತದೆ. ನ್ಯೂಟ್ರಾನ್ಗಳನ್ನು ಶೋಷಿಸಿಕೊಂಡು ಅಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ಅಲ್ಲಿ ಕಡಿಮೆ ಮಾಡಲಾಗುತ್ತೆ. ಇದರ ಸಲುವಾಗಿ ಬೋರಾನ್, ಕ್ಯಾಡ್ಮಿಯಂ ಮತ್ತು ಬೇರಿಯಂ ಮುಂತಾದ ಗಣಿಕೆಗಳನ್ನು ಇಲ್ಲಿ ನಿಯಂತ್ರಕಗಳೆಂದು ಇಲ್ಲಿ ಉಪಯೋಗಿಸಲಾಗುತ್ತದೆ. ಈ ಪ್ರಕಾರವಾಗಿ ಮೊದಲಾಗಿ ಇಲ್ಲಿ ಈ 2
ಇಲ್ಲಿ ಸ್ಫೋಟವನ್ನು ತಯಾರಾಗಿ ಇಲ್ಲಿ 3 ನ್ಯೂಟ್ರಾನ್ಗಳು ಹೊರಬರುತ್ತವೆ. ಈ 3 ನ್ಯೂಟ್ರಾನ್ಗಳಿಂದ ಮುಂದೆ ಅವುಗಳ ಸಂಖ್ಯೆ ಹೆಚ್ಚಾಗಬಾರದು, ಅವುಗಳ ವೇಗ ಹೆಚ್ಚಾಗಬಾರದು ಎಂದು ಅದರ ಸಲುವಾಗಿ ಇಲ್ಲಿ ನಿಯಂತ್ರಕದ ಮತ್ತು ಸಂಚಲನ ಮತ್ತು ಮಂದಕದ ಉಪಯೋಗ ಮಾಡಲಾಗುತ್ತದೆ. ಮತ್ತು ಇದರ ಮುಂದೆ ಈಗ ವಿದ್ಯುತ್ತನ್ನು ಹೇಗೆ ತಯಾರಿಸಲಾಗುತ್ತದೆ ಎಂಬುದನ್ನು ನೋಡಿರಿ. ಈ ಸ್ಫೋಟದಿಂದಾಗಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉಷ್ಣತೆ ಕೂಡ ನಿರ್ಮಾಣವಾಗುತ್ತದೆ. ಈ ಉಷ್ಣತೆಯನ್ನು ಕಡಿಮೆ ಮಾಡುವ ಸಲುವಾಗಿ ಇಲ್ಲಿ ಮೊದಲಾಗಿ ಏನು ಮಾಡುತ್ತಾರೆ ಅಂದರೆ ಅಲ್ಲಿ ನೀರನ್ನು ಆ ಸ್ಫೋಟದ ಮೇಲೆ ಬಿಡಲಾಗುತ್ತದೆ. ಅಂದರೆ ಅಲ್ಲಿ ಏನಾಗುವುದು, ಅಲ್ಲಿ ಶೀತಕ ಎಂದರೆ ಅಲ್ಲಿನ ಉಷ್ಣತಾಮಾನವನ್ನು ಕಡಿಮೆ ಮಾಡುವ ಸಲುವಾಗಿ ಇಲ್ಲಿ ನೀರನ್ನು ಉಪಯೋಗಿಸಲಾಗುತ್ತೆ. ಈ ನೀರು ಇಲ್ಲಿ ಬಾಷ್ಪದಲ್ಲಿ ರೂಪಾಂತರವಾಗುವುದು. ಏಕೆಂದರೆ ಉಗಿಯಲ್ಲಿ ಬಾಷ್ಪದ ಉಗಿ ಎಂದು ನೀವು ಅನ್ನಬಹುದು. ಯಾವಾಗ ಇಲ್ಲಿ ಉಷ್ಣತೆ ಇರುತ್ತದೆ, ಆ ಉಷ್ಣತೆಯ ಮೇಲೆ ನೀರನ್ನು ನೀವು ಎಸೆದಾಗ ಅಲ್ಲಿ ನೀರಿನ ಉಗಿ ಅಲ್ಲಿ ತಯಾರಾಗುವುದು. ಈ ಉಗಿಯ ಸಹಾಯದಿಂದ ಇಲ್ಲಿ ಜನರೇಟರ್ಗಳಲ್ಲಿ ಟರ್ಬೈನ್ಗಳನ್ನು ತಿರುಗಿಸುತ್ತಾರೆ. ಜನರೇಟರಲ್ಲಿ ಟರ್ಬೈನ್ಗಳನ್ನು ಈ ಉಗಿಯ ಸಹಾಯದಿಂದ ತಿರುಗಿಸಲಾಗುತ್ತದೆ ಮತ್ತು ಆ ಜನರೇಟರ್ಗಳ ಸಹಾಯದಿಂದ ಅಲ್ಲಿ ವಿದ್ಯುತ್ತನ್ನು ನಿರ್ಮಾಣ ಮಾಡಲಾಗುತ್ತದೆ. ಈ ಪ್ರಕಾರವಾಗಿ ಇಲ್ಲಿ ಈ ಪರಮಾಣು ಭಟ್ಟಿಗಳಿಂದ ವಿದ್ಯುತ್ತನ್ನು ತಯಾರಿಸಲಾಗುತ್ತದೆ. ಈಗ ಭಾರತದಲ್ಲಿ ಇಂತಹ ಪರಮಾಣು ಭಟ್ಟಿಗಳು ಎಷ್ಟಿವೆ ಎಂದರೆ ಇಲ್ಲಿ ಭಾರತದಲ್ಲಿ ಕೇವಲ 8 ಪರಮಾಣು ವಿದ್ಯುತ್ ನಿರ್ಮಿತಿಯ ಕೇಂದ್ರಗಳಿವೆ. ಅದು 8 ಸ್ಥಳಗಳಲ್ಲಿ 22 ಪರಮಾಣು ಭಟ್ಟಿಗಳಿವೆ. 8 ಸ್ಥಳಗಳಿವೆ, ಆದರೆ ಅಲ್ಲಿ 22 ಪರಮಾಣು ಭಟ್ಟಿಗಳು ಇಲ್ಲಿ ಇವೆ. ಮತ್ತು ಅದರಲ್ಲಿ ಮುಂಬಯಿಯ ಬಾಬಾ ಸಂಶೋಧನಾ ಭಟ್ಟಿ ಯಾವುದೆಯೋ, ಬಾಬಾ ಪರಮಾಣು ಸಂಶೋಧನಾ ಭಟ್ಟಿ, ಅದನ್ನು 4 ಆಗಸ್ಟ್ 1956ರಂದು ಅಪ್ಸರಾ ಎಂಬ ಹೆಸರಿನಿಂದ ಅಲ್ಲಿ ಕಾರ್ಯನಿರತ ಮಾಡಲಾಗಿತ್ತು. ಮತ್ತು ಇದು ಭಾರತದಲ್ಲಿಯ ಮೊದಲನೆಯ ಪರಮಾಣು ಭಟ್ಟಿ ಇದೆ. ಎಲ್ಲಕ್ಕೂ ಮೊದಲನೇ ಭಾರತದಲ್ಲಿಯ ಪರಮಾಣು ಭಟ್ಟಿ ಇದೆ. ಭಾರತದಲ್ಲಿ ಥೋರಿಯಂ 232 ಈ ಮೂಲವಸ್ತು ದೊಡ್ಡ ಪ್ರಮಾಣದಲ್ಲಿ ದೊರೆಯುತ್ತದೆ, ಆದರೆ ಯುರೇನಿಯಂ 235 ದೊರೆಯುವುದಿಲ್ಲ. ಅದರ ಸಲುವಾಗಿ ಮುಂದಿನ ಕಾಲಗಳಲ್ಲಿ ಈ ಥೋರಿಯಂ 232ರ ಸಹಾಯದಿಂದಲೂ ಕೂಡ ಮತ್ತು ಯುರೇನಿಯಂ 233ರ ಸಹಾಯದಿಂದಲೂ ಕೂಡ ಅಲ್ಲಿ ವಿದ್ಯುತ್ ನಿರ್ಮಿತಿಯ ಯೋಜನೆಗಳು ನಡೆಯುತ್ತಿವೆ. ಈ ಪ್ರಕಾರವಾಗಿ ನಾವು ಇಲ್ಲಿ ಈ ಪಾಠವನ್ನು ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಪಾಠಕ್ಕೆ ಆರಂಭ ಮಾಡುವ. ನೀವು ಇಲ್ಲಿ ಸ್ವಾಧ್ಯಾಯವಿದೆ, ಈ ಸ್ವಾಧ್ಯಾಯವನ್ನು ಬಿಡಿಸಿರಿ. ಮುಂದಿನ ವಿಡಿಯೋದಲ್ಲಿ ನಾವು ಇಲ್ಲಿನ 6ನೇ ಪಾಠವನ್ನು ಆರಂಭ ಮಾಡುವರಿದ್ದೇವೆ. ಅದರ ಹೆಸರಿದೆ ದ್ರವ್ಯದ ಸಂಘಟನೆ. ಮುಂದಿನ ವಿಡಿಯೋದಲ್ಲಿ ನಾವು ಈ ಪಾಠವನ್ನು ನೋಡುವ. ಅಲ್ಲಿಯವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.